ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಇನ್ನಿಬ್ಬರು ಆರೋಪಿಗಳ ಜಾಮೀನು ಅರ್ಜಿ ವಜಾಗೊಂಡಿದೆ. 57ನೇ ಸೆಷನ್ಸ್ ನ್ಯಾಯಾಲಯದಲ್ಲಿ ಇವತ್ತು ತೀರ್ಪನ್ನು ಕಾಯ್ದಿರಿಸಲಾಗಿತ್ತು. ತೀರ್ಪು ಪ್ರಕಟವಾಗಿದೆ. ದರ್ಶನ್ ಮನೆ ಕೆಲಸದಾತ ನಂದೀಶ್ ಹಾಗೂ ಪವಿತ್ರ ಗೌಡ ಮನೆ ಕೆಲಸದಾತ ಪವನ್ ಇಬ್ಬರ ಜಾಮೀನು ಅರ್ಜಿ ವಜಾಗೊಂಡಿದೆ. ನಂದೀಶ್ ಮತ್ತು ಪವನ್ ಇಬ್ಬರು ಕೂಡ ಜಾಮೀನು ಕೋರಿ ಅರ್ಜಿಯನ್ನ ಹಾಕೊಂಡಿದ್ರು. 57ನೇ ಸೆಷನ್ಸ್ ಕೋರ್ಟ್ನಲ್ಲಿ ಇವತ್ತು ತೀರ್ಪು ಕೂಡ ಇತ್ತು. ಇಬ್ಬರ ಜಾಮೀನು ಅರ್ಜಿಯನ್ನ ವಜಾಗೊಳಿಸಿ ಸೆಷನ್ಸ್ ಕೋರ್ಟ್ ಆದೇಶವನ್ನ ಮಾಡಿದೆ. ರೇಣುಕಾಸ್ವಾಮಿ ಮರ್ಡರ್ ಕೇಸ್ನಲ್ಲಿ ಇನ್ನಿಬ್ಬರ ಜಾಮೀನು ಅರ್ಜಿ ಈ ಮೂಲಕವಾಗಿ ವಜಾಗೊಂಡಿದೆ. ಈಗಾಗಲೇ ಹಲವರು ಜಾಮೀನಿಗಾಗಿ ಅರ್ಜಿಯನ್ನ ಹಾಕೊಂಡಿದ್ರು ಸೆಷನ್ಸ್ ಕೋರ್ಟ್ನಲ್ಲಿ. ಅವರುಗಳ ಜಾಮೀನು ಅರ್ಜಿ ವಜಾ ಆಗಿತ್ತು. ಅದಾದ ನಂತರದಲ್ಲಿ ಕೆಲವರು ಹೈಕೋರ್ಟ್ಗೆ ಹೋಗಿದ್ದಾರೆ. ಆ ಪೈಕಿ ಈಗ ಇನ್ನು ಪೆಂಡಿಂಗ್ ಅಲ್ಲಿದ್ದಂತಹ ಇವರಿಬ್ಬರ ತೀರ್ಪು ಇವತ್ತು ಪ್ರಕಟ ಆಗಿರೋ ಹಿನ್ನೆಲೆಯಲ್ಲಿ ಪವನ್ ಮತ್ತು ನಂದೀಶ್ ಇಬ್ಬರ ಜಾಮೀನು ಅರ್ಜಿ ವಜಾವಾಗಿದೆ. A3 ಆರೋಪಿ ಈ ಪವನ್ ಏನಿದ್ದಾನೆ ಈತ ಪವಿತ್ರ ಗೌಡ ಮನೆಯಲ್ಲಿ ಕೆಲಸ ಮಾಡಿಕೊಂಡಿದ್ದ. ಪವಿತ್ರ ಗೌಡಗೆ ಈ ಪ್ರಕರಣ ಮೊದಲೇದಾಗಿ ಪವನ್ಗೆ ತಿಳಿಸಿದ್ದು. ಆ ನಂತರದಲ್ಲಿ ಈ ಇಡೀ ಪ್ರಕರಣ ಇಡೀ ಕೊಲೆ ಕೇಸ್ವರೆಗೂ ಕೂಡ ಹೋಗಿತ್ತು. ಇನ್ನು ನಂದೀಶ್ ಆತ ಕೂಡ ಈ ಶೆಡ್ನಲ್ಲಿ ರೇಣುಕಾಸ್ವಾಮಿ ಹಲ್ಲೆ ನಡೆಸಿದಂತಹ ಸಂದರ್ಭದಲ್ಲಿ ದರ್ಶನ್ ಅವರ ಜೊತೆಗಿದ್ದ, ಅವನು ಕೂಡ ಹಲ್ಲೆಯನ್ನು ನಡೆಸಿದ್ದ ಅನ್ನುವಂತಹ ಒಂದು FIR ಅಲ್ಲಿ ಉಲ್ಲೇಖ ಆಗಿದೆ. ಸೊ ಆ ಪ್ರಕಾರವಾಗಿ ಇವರುಗಳ ಪಾತ್ರ ಕೊಲೆಯಲ್ಲಿ ಬಹಳ ಮುಖ್ಯವಾಗಿರೋದ್ರಿಂದ ಅರ್ಜಿ ವಜಾಗೊಂಡಿದೆ.